ಐಪಿಎಸ್ ಅಧಿಕಾರಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರದಿಂದ ಅಧಿಕಾರ ಮತ್ತು ಅಧಿಕಾರಿಗಳ ದುರ್ಬಳಕೆ ಆಗ್ತಾ ಇದೆ. ಅಧಿಕಾರಿಗಳು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಎಡಿಜಿಪಿ ಪತ್ರದ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯ ರೀತಿಯಲ್ಲಿ ಆಟವಾಡ್ತಾ ಇದ್ದಾರೆ. ನಾವು ಭಯ ಪಡಲ್ಲ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಚಂದ್ರಶೇಖರ್ ವಿರುದ್ಧ ಗುಡುಗಿರುವಂತಹದ್ದು. ಬಹುಶಃ ನಿನ್ನೆ ದಿನ ನಾನು ಕೂಡ ನನ್ನ ವಾಟ್ಸಪ್ಗೆ ಗಮನಿಸಿದೆ. ಏನು ಲೋಕಾಯುಕ್ತ ಎಡಿಜಿಪಿ ಅವರು ಭಾಳ ಇವತ್ತೇನೋ ಆ ಪತ್ರದಲ್ಲಿ ಯಾವ್ಯಾವ ರೀತಿಯ ಪತ್ರ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಗಮನಕ್ಕೆ ಬಂದಿದೆ. ಬಹುಶಃ ಇದರಿಂದ ಸಾಕಷ್ಟು ಕೈವಾಡಗಳಿದೆ. ಸಾಕಷ್ಟು ಜನ ಸಾಕಷ್ಟು ಜನ ಪಾಪ ಅವ್ರ ಹಿಂದೆ ನಿಂತು ಬೆನ್ನಿಂದೆ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಹಿಂದೆಂದೂ ಕೂಡ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿತ್ತು. ಆದರೆ ಈ ರೀತಿಯಾದಂಥ ಅಧಿಕಾರಿಗಳನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಕ್ಕೂ ಕೂಡ ನಾವೇನು ಭಯಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಇಂಥದ್ದು 100 ಲೆಟ್ರ್ ಬರೀರಿ, 100 ಪತ್ರಗಳು ಬರೀಲಿ, ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತೇನು ನಮಗೆ ತೋರಿಸ್ಕೊಟ್ಟಿದ್ದಾರಲ್ಲ ಒಂದು ದಾರಿ, ದ್ವೇಷದ ರಾಜಕಾರಣ ಮುಂದುವರಿಸ್ಬೇಕಾ? ಇದನ್ನು ಎಂದಾದರೂ ಮಾಡಿದೀವ ಅಧಿಕಾರದಲ್ಲಿದ್ದಾಗ ಈ ರೀತಿ? ಎಂದಾದರೂ ದೇವೇಗೌಡರು ಸಾಹೇಬರು ಕುಮಾರಣ್ಣವ್ರು ಮಾಡಿದಾರ? ಅಲ್ಲ, ಇದು ಭಾಳ ಸ್ಪಷ್ಟ. ಅದರಲ್ಲೇ ನನ್ನ ಅನುಮಾನನೇ ಇಲ್ಲ. ಯಾಕೆಂದರೆ ಇವತ್ತು ಅವ್ರು ಏನು ಪತ್ರ ನೆನ್ನೆ ಬರೆದಿದ್ದಾರೆ, ಆ ಪತ್ರದಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ ಅವೆಲ್ಲವನ್ನ ನೋಡಿದಾಗ ಅದರ ಹಿಂದೆ ಯಾವ್ಯಾವ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಅನ್ಡೌಟೆಡ್ಲಿ ಐಪಿಎಸ್ ಅಧಿಕಾರಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿನ ಸಮರ ಮತ್ತೊಂದು ಹಂತಕ್ಕೆ ತಲುಪಿರೋದು ಗೊತ್ತಾಗ್ತಾ ಇದೆ. ಬಟ್ ಈ ಹೇಳಿಕೆ ಪ್ರತಿ ಹೇಳಿಕೆ, ಆರೋಪ ಪ್ರತ್ಯಾರೋಪ ಅಷ್ಟಕ್ಕೆ ಸೀಮಿತ ಆಗುತ್ತೋ ಅಥವಾ ಏನಾದರೂ ದಾಖಲೆಗಳನ್ನ ಇವರು ಹೇಳ್ತಾ ಇರುವಂತಹ ಹೇಳಿಕೆಗೆ ಪೂರಕವಾದಂತಹ ಒಂದಿಷ್ಟು ಎವಿಡೆನ್ಸ್ಗಳನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಏನಾದರೂ ಕಾಣಿಸ್ತಾ ಇದೆಯೋ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿ ಈ ಮಾತುಗಳನ್ನು ಆಡಿರುವಂಥದ್ದು. ಅದು ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂಥ ಕುಮಾರಸ್ವಾಮಿ ವಿರುದ್ಧ. ಯಾಕಂದರೆ ನಿನ್ನೆ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಯಾರು ತಮ್ಮ ಒಂದು ಕೇಸ್ನ ತನಿಖಾಧಿಕಾರಿ ಚಂದ್ರಶೇಖರ್ ಅವರು ಇದ್ದಾರೆ, ಅವರ ವಿರುದ್ಧ ಆರೋಪವನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾಡಿದ್ರು. ಅದಕ್ಕೆ ಪತ್ರದ ಮೂಲಕ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ ಹಿರಿಯ ಐಪಿಎಸ್ ಅಧಿಕಾರಿ ಅವರು. ವಿಶೇಷವಾಗಿ ತಮ್ಮ ಸಿಬ್ಬಂದಿಗಳಿಗೆ ಬರೆಯುವ ಮೂಲಕವಾಗಿ ಎಷ್ಟೇ ಪ್ರಭಾವಿಯಾಗಿದ್ರು ಕೂಡ ಅವರು ಬೇಲ್ನಲ್ಲಿ ಇರುವಂತಹ ಆರೋಪಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲದಕ್ಕಿಂತ ಒಂದು ಕೋಟನ್ನು ಮೆನ್ಷನ್ ಮಾಡ್ತಾರೆ. ಹಂದಿಗಳ ಜೊತೆ ಗುದ್ದಾಡುವಾಗ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಗುದ್ದಾಡಬಾರ್ದು, ಹಂದಿಗೆ ಅದು ಇಷ್ಟವಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಂದರೆ ಒಬ್ಬ ಹಿರಿಯ ಐಪಿಎಸ್ ಅಧಿಕಾರಿ ಮತ್ತು ಕೇಂದ್ರ ಸಚಿವರ ನಡುವೆ ನೇರ ಜಟಾಪಟಿಗೆ ಇದು ವೇದಿಕೆಯಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು JDS ನಿಂದ ಒಂದಿಷ್ಟು ಟ್ವೀಟ್ನ ಆರೋಪಗಳು ಬಂದಿದ್ದಾವೆ. ಕೆಲವು ಆರೋಪಗಳನ್ನ ಕೂಡ ಮಾಡಿದ್ದಾರೆ ಐಪಿಎಸ್ ಅಧಿಕಾರಿಯ ವಿರುದ್ಧ. ಆದರೆ ದಾಖಲೆಗಳು ಬಹಿರಂಗವಾಗ್ತವ, ಅಕ್ರಮ ಕಟ್ಟಡದ ಇರ್ಬೋದು ಅಥವಾ ಬೇರೆ ಯಾವುದೋ ಹಣದ ವಿಚಾರ ಇರ್ಬೋದು, ಇವೆಲ್ಲವೂ ಕೂಡ, ಅಥವಾ ಬೇರೆ ಯಾರೊಂದಿಗೆ ಒಂದು ಸಂಬಂಧಗಳಿದ್ದಾವೆ ಅನ್ನುವಂಥ ವಿಚಾರ, ಒಡನಾಟಗಳಿದ್ದಾವೆ ಅನ್ನುವಂಥ ವಿಚಾರ, ಇದೆಲ್ಲ ವಿಚಾರದಲ್ಲಿ JDS ನಿಂದ ದಾಖಲೆಗಳು ಬಿಡುಗಡೆ ಆಗ್ತವ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಯಾಕಂದರೆ ನೇರವಾಗಿ ಮಾಜಿ ಕೇಂದ್ರ ಸಚಿವರು ಸಹ ಐಪಿಎಸ್ ಅಧಿಕಾರಿ ನಡುವಿನ ಜಟಾಪಟಿ ಆಗಿರೋದ್ರಿಂದ ಮತ್ತು ಒಂದಷ್ಟು ಆರೋಪಗಳನ್ನ JDS ಟ್ವೀಟ್ ಮಾಡಿರೋದ್ರಿಂದ ಆ ದಾಖಲೆಗಳು ಬಿಡುಗಡೆ ಆಗುತ್ತಾ ಈಗ ಅನ್ನುವಂಥ ಕುತೂಹಲವು ಕೂಡ ಮೂಡುವಂಥ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.